ಹಾಯ್ ಫ್ರೆಂಡ್ಸ್, 5 ನಿಮಿಷದಲ್ಲಿ ಸಿಂಪಲ್ ಆಗಿ ಸ್ಯಾರಿ ಫಾಲ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಏನಂತ ಹೇಳಿದರೆ, ಸಾರಿಯ ಬಾರ್ಡ್ರ್ ಇದೆಯಲ್ಲ ಅದೇ ಕಲರ್ ನಾವು ಫಾಲ್ ತೊಗೊಳ್ಬೇಕಾಗತ್ತೆ. ಸಾರಿಯನ್ನು ಉಲ್ಟಾ ಹಾಕೊಳ್ಬಿಟ್ಟು ಸಾರಿ ಎಡ್ಜ್ನಿಂದ ಒಂದು 10 ರಿಂದ 12 ಇಂಚು ಬಿಟ್ಬಿಟ್ಟು ಫಾಲ್ ಹಾಕಬೇಕು. ನಾನು ಟೇಪಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದು 10 ರಿಂದ 12 ಇಂಚ್ ಬಿಟ್ಟು ಫಾಲ್ ಹಾಕಬೇಕು. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ. ಒಂದು 12 ಇಂಚ್ ಬಿಟ್ಬಿಟ್ಟು ಫಾಲಿನ ತುದಿಗೆ ಒಂದು ಅರ್ಧ ಇಂಚ್ ಫೋಲ್ಡ್ ಮಾಡ್ಕೊಳ್ಬಿಟ್ಟು ಉಲ್ಟಾ ಹಾಕಿಬಿಟ್ಟು ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇವಾಗ ಸಾರಿ ಫಾಲ್ ಹಾಕುವಾಗ ಯಾವುದೇ ಕಾರಣಕ್ಕೂ ಸಾರಿಯನ್ನಾಗಲಿ ಫಾಲನ್ನಾಗಿ ಎಳೆದ್ಬಿಟ್ಟು ಸಾರಿ ಫಾಲ್ ಹಾಕಲೇಬಾರ್ದು. ಏಕೆಂದರೆ ಗುಪ್ಪಿ ಬೀಳೋದು, ರಿಂಕಲ್ಸ್ ಬೀಳೋದು ಇದೆಲ್ಲ ಎಳೆದ್ಬಿಟ್ಟು ಸಾರಿ ಫಾಲ್ ಹಾಕಿದರೆ ಮಾತ್ರ ಈ ರೀತಿ ಪ್ರಾಬ್ಲಮ್ಸ್ ಬರುತ್ತೆ. ನಾವು ಸ್ಯಾರಿನೂ ಫ್ರೀ ಆಗಿಬಿಡಬೇಕು, ಫಾಲನ್ನು ಫ್ರೀ ಆಗಿಬಿಡಬೇಕು. ಸಾರಿಗೆ ಫಾಲ್ ಹಾಕುವಾಗ ಸಾರಿಯ ತುದಿಯಲ್ಲಿ ಚೂರ ಬಿಟ್ಟು ಫಾಲನ್ನು ಇಟ್ಬಿಟ್ಟು ಸ್ಯಾರಿ ಫಾಲ್ ಹಾಕ್ಕೊಳ್ಬೇಕು. ಸ್ವಲ್ಪ ಬಿಟ್ಟು ಸ್ಯಾರಿ ಫಾಲ್ ಹಾಕಬೇಕು. ಅದು ನೀಟಾಗಿ ಬರುತ್ತೆ. ಜಾಸ್ತಿ ಏನು ಬಿಡಬಾರ್ದು. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದರಲ್ಲಿ ನಾನು ಪೀಕೋ ಹಾಕ್ಕೊಳ್ತಿದ್ದೀನಿ. ಕೆಲವೊಬ್ಬರು ನಾರ್ಮಲ್ ಸ್ಟಿಚ್ ಹಾಕ್ಕೊಳ್ತಾರೆ, ಕೆಲವೊಬ್ಬರು ಜಿಗ್ಜ್ಯಾಗ್ ಕೂಡ ಮಾಡ್ಕೊಳ್ತಾರೆ. ನಿಮ್ಮ ಇಷ್ಟ, ಏನು ಬೇಕಾದರೂ ಮಾಡ್ಕೊಳ್ಬೋದು. ಕಸ್ಟಮರ್ ಏನು ಹೇಳ್ತಾರೋ ಅದೇ ರೀತಿ ಮಾಡಿಕೊಡಿ. ನಾನು ಇದರಲ್ಲಿ ಪೀಕೋ ಹಾಕ್ಕೊಳ್ತಿದ್ದೀನಿ. ಪೀಕೋ ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಡ್ಯಾಮೇಜ್ ಆಗಲ್ಲ. ಸೀರೆ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ಮತ್ತು ಕೆಲವೊಬ್ಬರು ಹೆಮ್ಮಿಂಗ್ ಕೂಡ ಮಾಡ್ಕೊಳ್ತಾರೆ. ಬಟ್ ಹೆಮ್ಮಿಂಗ್ ತುಂಬ ದಿನ ಬಾಳಿಕೆ ಬರಲ್ಲ, ಆದರೆ ನೀಟಾಗಿ ಕಾಣಿಸುತ್ತೆ ಹೆಮ್ಮಿಂಗ್ ಮಾಡ್ಕೊಳ್ಳೋದ್ರಿಂದ. ಕೆಲವೊಬ್ಬರು ಕೆಳಭಾಗದಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಳಭಾಗದಲ್ಲಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾರೆ, ನಾರ್ಮಲ್ ಸ್ಟಿಚ್ನೇ ಹಾಕ್ಕೊಳ್ತಾರೆ. ಮೇಲ್ಭಾಗದಲ್ಲಿ ಹೆಮ್ಮಿಂಗ್ ಮಾಡ್ಕೊಳ್ತಾರೆ, ಅದು ನೀಟಾಗಿ ಬರುತ್ತೆ. ನೀವು ಎಷ್ಟು ನೀಟಾಗಿ ಸ್ಟಿಚ್ ಎಳಿದೆ ಮಾಡ್ತೀರೋ ಅಷ್ಟು ನೀಟಾಗಿ ರಿಂಕಲ್ಸ್ ಬೀಳದೆ, ಗುಪ್ಪೆ ಬೀಳದೆ ಫಾಲು ನೀಟಾಗಿ ಬರುತ್ತೆ. ನಿಮಗೆ ಸಾರಿ ಫಾಲ್ ಹಾಕೋದ್ರಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡ್ಬೋದು, ನಾನು ಕ್ಲಾರಿಫೈ ಮಾಡ್ತೀನಿ ಅದನ್ನು. ಫಾಲ್ನ ಇನ್ನೊಂದು ಎಡ್ಜ್ನಲ್ಲೂ ಸಹ ಒಂದು ಅರ್ಧ ಇಂಚು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ಕೊಳ್ಬೇಕು. ಒಂದು ಅರ್ಧ ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೀವು ದಾರ ಕಟ್ ಮಾಡಲಿಕ್ಕೆ ಹೋಗಬೇಡಿ. ಕಂಪ್ಲೀಟ್ ಫಾಲು ಒಂದೇ ದಾರದಿಂದ ಕಂಪ್ಲೀಟ್ ಆಗಬೇಕು. ಮಧ್ಯೆ ಕಟ್ ಮಾಡೋದ್ರಿಂದ ಫಾಲಿನ ದಾರ ಬಿಚ್ಚಿ ಹೋಗೋ ಚಾನ್ಸಸ್ ಇರುತ್ತೆ. ನೀವು ನೂಲು ಹಾಕಿರೋದು ಮಧ್ಯ ಫಾಲ್ ಬಿಚ್ಚಿ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಕಂಪ್ಲೀಟ್ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರೋ ಅದೇ ದಾರ ಫುಲ್ ಕಂಪ್ಲೀಟ್ ಫಾಲ್ ಅದೇ ದಾರದಿಂದ ಹಾಕಬೇಕು. ಮಧ್ಯೆ ಕಟ್ ಮಾಡ್ತಾ ಇರಬಾರ್ದು ದಾರ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದೇ ರೀತಿ ನೀಟಾಗಿ ಸರಿ ಮಾಡ್ಕೊಳ್ತಾ ನಿಧಾನವಾಗಿ ಫಾಲ್ ಸ್ಟಿಚ್ ಮಾಡಬೇಕು. ಮತ್ತೊಂದು ಎಡ್ಜ್ನಲ್ಲಿ ಕೂಡ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಯಾವುದೇ ಗುಪ್ಪೆ ಬೀಳದೆ, ರಿಂಕಲ್ಸ್ ಇಲ್ಲದೆ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಯಾವುದೇ ರೀತಿಯ ಸೀರೆನ ಎಳೆಯದೆ ಮತ್ತು ಫಾಲನ್ನು ಎಳೆದೇ ಸ್ಟಿಚ್ ಮಾಡಿದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಬಂದಿಲ್ಲ ಈ ಫಾಲ್ ಹಾಕುವಾಗ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದೇ ರೀತಿ ನೀವು ಮನೆಯಲ್ಲಿ 5 ನಿಮಿಷದಲ್ಲಿ ಫಾಲ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ.
ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್. ನಿಮ್ಗೆ ಯಾವುದೇ ರೀತಿಯ ಫಾಲಲ್ಲಿ ಹಾಗೆ ಟೈಲರಿಂಗ್ನಲ್ಲಿ ಯಾವುದೇ ಡೌಟ್ಸ್ ಇದ್ದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ, ನಾನು ಆನ್ಸರ್ ಕೊಡ್ತೇನೆ ಮತ್ತು ವಿಡಿಯೋದಲ್ಲಿ ಶೇರ್ ಮಾಡಿ.